ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎನ್ ಚಲುವರಾಯಸ್ವಾಮಿರವರ ಹಿತೈಷಿಗಳ ಬಳಗ, ಮಂಡ್ಯ ಹಾಗೂ ವಿನಾಯಕ ಟ್ರೇಡರ್ಸ್ ಮೈಸೂರು ಇವರ ಸಹಯೋಗದಲ್ಲಿ ಎನ್ ಚಲುವರಾಯಸ್ವಾಮಿರವರ ಹಿತೈಷಿಗಳ ಬಳಗದ ಅಧ್ಯಕ್ಷರಾದ ಜಿಬಿ ನವೀನ್ ಕುಮಾರ್ ರವರ ನೇತೃತ್ವದಲ್ಲಿ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿರವರ 62ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾಧಕರಿಗೆ ಅಭಿನಂದನಾ ಸಮಾರಂಭ ಮತ್ತು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ವಿಶ್ವಮಾನ ಕ್ಷೇತ್ರದ ಶ್ರೀ 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 ಪುರುಷೋತ್ತಮಾನಂದ ಸ್ವಾಮೀಜಿರವರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೈ ಶುಗರ್ ಕಾರ್ಖಾನೆ ಹಾಗೂ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಡಿಸಿ ಗಂಗಾಧರ್ ರವರು ವಹಿಸಿದರು. ಸಾಮಾಜಿಕ ಹೋರಾಟದ ಮೂಲಕ ಬಂದಿರುವಂತ ಸ್ನೇಹಿತರೆ, ಈ ರಾಜ್ಯಕ್ಕೆ, ಈ ಸಮಾಜದಲ್ಲಿ ನಾವು ಮೂರು ತರ ರಾಜಕಾರಣಿಗಳನ್ನ ನೋಡ್ತೇವೆ. ಒಬ್ಬ ರಾಜಕಾರಣಿ ಯಾರು ಅಂದ್ರೆ ಕುಟುಂಬದ ಹಿನ್ನೆಲೆಯಲ್ಲಿ ಬರುವಂತ ರಾಜಕಾರಣಿ. ಅವರಪ್ಪ ಪ್ರಧಾನಿ ಆಗಿರ್ತಾರೆ, ಅಲ್ಲ ಅವ್ರ ಮಕ್ಕಳು, ಅವರಪ್ಪ ಮುಖ್ಯಮಂತ್ರಿ ಆಗಿರ್ತಾರೆ, ಅವರು ಸಚಿವರಾಗಿರ್ತಾರೆ. ತಂದೆಯ ನೆರಳಿನಲ್ಲಿ, ತಾತನ ನೆರಳಿನಲ್ಲಿ, ಆ ನೆರಳಿನಲ್ಲಿ ರಾಜಕೀಯಕ್ಕೆ ಬಂದು ನಾಯಕರಾಗಿ ನೋಡುವಂತ ಒಂದು ವರ್ಗದ ನಾಯಕರನ್ನ ಈ ಕರ್ನಾಟಕದಲ್ಲಿ ನೋಡ್ತಾರೆ. ಅದೆಲ್ಲ ಪಕ್ಷದಲ್ಲಿದ್ದಾರೆ, ಎಲ್ಲ ಪಕ್ಷದಲ್ಲಿದ್ದಾರೆ, ಒಂದು ಪಕ್ಷ ಅಂತಲ್ಲ. ಎರಡನೇ ವರ್ಗದ ನಾಯಕರುಗಳನ್ನ ನಾವು ನೋಡ್ತಾ ಇದ್ದೇವೆ. ರಾತ್ರಿ ದುಡ್ಡು ಮಾಡ್ಬಿಡ್ತಾರೆ. ಎಲ್ಲಿಂದ ದುಡ್ಡು ಮಾಡ್ತಾರೆ ಗೊತ್ತಾಗಲ್ಲ, ಹೇಗೆ ದುಡ್ಡು ಬರ್ತದೆ ಗೊತ್ತಾಗಲ್ಲ. ಬೆಳಿಗ್ಗೆ ಎದ್ದೋಳಷ್ಟರಲ್ಲಿ ನಾವು ಬೀದಿಗಳೆಲ್ಲ ಕಟೌಟ್ ನಿಂತೋಗ್ಬಿಟ್ಟಿರ್ತದೆ, ಎಲ್ಲ ಕಟೌಟ್ ಹಾಕ್ಬಿಟ್ಟಿರ್ತದೆ. ನೂರಾರು ಯಾರು ಯಾವತ್ತು ನೋಡಿದ್ರು ಇಷ್ಟು ದೊಡ್ಡ ಕಟೌಟ್ ಅಂತ ಹೇಳಿ ಇದ್ಕಿದಂಗೆ ಅವ್ನು ಕಾರ್ಯಕ್ರಮಗಳು ಮಾಡಕ್ಕೆ ಶುರು ಮಾಡ್ಬಿಡ್ತಾನೆ. ಇದ್ಕಿದಂಗೆ ಎಲ್ಲ ಆಹಾರ ಕಿಟ್ ಮಾಡಕ್ಕೆ ಶುರು ಮಾಡ್ಬಿಡ್ತಾನೆ. ಇದ್ಕಿದಂಗೆ ಆರೋಗ್ಯ ಕ್ಯಾಂಪ್ಗಳು ಮಾಡಕ್ಕೆ ಶುರು ಮಾಡ್ಬಿಡ್ತಾನೆ. ಇದ್ಕಿದಂಗೆ ಸಿನಿಮಾದವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಕಾರ್ಯಕ್ರಮಗಳು ಮಾಡಕ್ಕೆ ಶುರು ಮಾಡ್ಬಿಡ್ತಾನೆ. ನಮ್ಗೆ ಗೊತ್ತೇ ನಾವು ಎಲ್ಲಿದ್ದ, ಹೇಗಿದ್ದ, ಏನ್ ಮಾಡಿದ. ರಾತ್ರಿ ಮದುವೆಬೇಕಾದ್ರೆ ಸಿಗಲ್ಲ, ಬೆಳಿಗ್ಗೆ ಎದ್ದೋಟಕ್ಕೆ ಕಟೌಟ್ ಬಂದ್ಬಿಟ್ಟಿರ್ತಾರೆ. ಆ ರೀತಿ ರಾತ್ರಿ ಹಣ ಬಂತು ಅಂತ ಹೇಳಿ ರಾತ್ರಿ ಉದ್ಭವವಾದಂತ ನಾಯಕರು ಹೇಳಿದ್ದಾರೆ. ಅವ್ರು ಎರಡನೇ ವರ್ಗದ ನಾಯಕರುಗಳು. ಆ ಸಂಖ್ಯೆ ಇತ್ತೀಚಿನ ದಿನಗಳು ಜಾಸ್ತಿ ಆಗ್ತಾ ಇದೆ. ಅದು ನಾವು ಆತಂಕ ಪಡಬೇಕಂತ ವಿಚಾರ. ಇನ್ನು ಮೂರನೇ ವರ್ಗದ ನಾಯಕರುಗಳಿದ್ದಾರೆ. ಜನರ ನಡುವೆನೇ ಇದ್ದು, ಜನರ ಪರವಾಗಿ ಧ್ವನಿಗೂಡಿಸಿ, ಜನರ ಹಕ್ಕಿಗಾಗಿ ಹೋರಾಟವನ್ನ ಮಾಡಿ, ಜನರ ನಡುವೆ ಬದುಕಿ, ಜನರಿಂದಲೇ ನಾಯಕನಾಗಿ ಉದ್ಭವ ಆಗುವಂತ ನಾಯಕರುಗಳು ಪಟ್ಟಿದ್ದಾರೆ. ಅಂತಹ ಮೂರನೇ ವರ್ಗಕ್ಕೆ ಸೇರಿದವರು ಎನ್ ಚಲುವರಾಯಸ್ವಾಮಿ. ಜನರ ನಡುವೆನೇ ಇದ್ದು, ಜನರ ಪರವಾಗಿ ಹೋರಾಟ ಮಾಡಿ, ಜನರ ಬಗ್ಗೆ ಚಿಂತನೆ ಮಾಡಿ, ಜನರ ನಡುವೆ ಎದ್ದು ಬಂದು ನಾಯಕನಾದಂತವರು ಎನ್ ಚಲುವರಾಯಸ್ವಾಮಿ ಅವರು. ಹೀಗೆ ಈ ಮೂರು ವರ್ಗದ ನಾಯಕರಲ್ಲಿ ದೀರ್ಘಕಾಲ ರಾಜಕಾರಣ ಮಾಡ್ಲಿಕ್ಕೆ ಅವಕಾಶ ಆಗೋದು, ದೀರ್ಘಕಾಲ ಜನರ ಮನಸ್ಸಿನಲ್ಲಿ ಉಳ್ಕೊಳ್ಳೋ ಸಾಧ್ಯ ಆಗೋದು ಅಂತಂದ್ರೆ ಜನರ ನಡುವೆಯಿಂದ ಎದ್ದು ಬಂದಿರ್ತಾರಲ್ಲ ನಾಯಕ, ಆತ ಮಾತ್ರ ದೀರ್ಘಕಾಲ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಅಂತ ನಾಯಕರುಗಳಿಗೆ ಸೋಲು ಹೆಚ್ಚು, ಅಂತ ನಾಯಕರುಗಳಿಗೆ ಅವಮಾನಗಳು ಹೆಚ್ಚು, ಅಂತ ನಾಯಕರುಗಳಿಗೆ ಏಳುಬೀಳುಗಳು ಹೆಚ್ಚು. ಆದ್ರೆ ಕಡೆಯದಾಗಿ ಜನರ ನಡುವೆಯಿಂದ ಎದ್ದು ಬರುವಂತ ನಾಯಕರಿಗೆ ಕಡೆಯದಾಗಿ ಗೆಲುವೇ ಸಿಗುತ್ತೆ ಅನ್ನೋದಕ್ಕೆ ಎನ್ ಚಲುವರಾಯಸ್ವಾಮಿ ಅವರ ಜೀವಂತವಾದ ಸಾಕ್ಷಿ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸ್ನೇಹಿತರೆ. ಬಹುಶಃ ಅವರ ಇಂದಿನ ರಾಜಕೀಯ ಫಲಿತಾಂಶಗಳನ್ನ ನೋಡಿದಂತ ಸಂದರ್ಭದಲ್ಲಿ, ಅವರ ರಾಜಕೀಯ ಪ್ರೊಫೈಲ್ಗಳನ್ನ ನೋಡಿದಂತ ಸಂದರ್ಭದಲ್ಲಿ, ಅವರು ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ, ಉಪಾಧ್ಯಕ್ಷರಾಗಿ, ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಅವರು ಶಾಸಕರಾಗಿ, ಮಂತ್ರಿಗಳಾಗಿ, MP ಆಗಿ, ಮತ್ತೊಮ್ಮೆ ಸಚಿವರಾಗಿ ಚಲುವರಾಯಸ್ವಾಮಿ ಅವರು ನಾಗಮಂಗಲದಲ್ಲಿ ಗೆಲ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಸಂತೋಷ